ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇವತ್ತು ಹೀರೆಕಾಯಿ ಮಸ್ಕಾಯಿ ಸಾಂಬಾರು ಹೇಗೆ ಮಾಡೋದು ನೋಡೋಣ. ಅದಕ್ಕೆ ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಟೊಮೆಟೊ ಹಾಗೂ ಹಸಿಮೆಣಸಿನ್ಕಾಯಿ. ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರೋ ತೊಗೊಳ್ಳಿ. ಹಾಗೂ ಹೀರೆಕಾಯಿ ಮತ್ತು ಆಪ್ಷನಲ್ ಆಗಿ ನಾನು ಬದನೆಕಾಯಿ ತೊಗೊಂಡಿದ್ದೀನಿ. ನೀವು ಇದ್ದರೆ ತೊಗೊಳ್ಳಿ, ಇಲ್ಲ ಅಂದರೂ ಪರವಾಗಿಲ್ಲ. ಪ್ಯಾನ್ಗೆ ಈಗ ತೊಳೆದಿಟ್ಕೊಂಡಿರೋ ಹೀರೆಕಾಯಿ ಮತ್ತು ಬದನೆಕಾಯಿ ಹಾಕ್ಕೊತಿದ್ದೀನಿ. ಹೀರೆಕಾಯಿ ಎಳೆದು ತೊಗೊಳ್ಳಿ, ಬಲ್ತಿರೋದು ತೊಗೋಬೇಡಿ. ಅದಕ್ಕೆ ನಾನು ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಜೀರಿಗೆ ಎಲ್ಲ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಅದು ಮುಳುಗೋಷ್ಟು ನೀರು ಹಾಕಿ 2 ವಿಷಲ್ಸ್ ಕೂಗಿಸಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೂ 2 ಸ್ಪೂನ್ಸ್ ಆರ್ 2 ಡ್ರಾಪ್ಸ್ ಎಣ್ಣೆ ಹಾಕ್ಕೊಂಡು 2 ವಿಷಲ್ಸ್ ಕೂಗಿಸಿ. ಈಗ ಒಗ್ಗರಣೆಗೆ ಕೊಬ್ಬರಿ ತುರಿ, ಚಿಟಿಕೆ ಇಂಗು, ಒಣಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ. ಕೊಬ್ಬರಿ ಇಲ್ಲ ಅಂದರೂ ಕಾಯಿ ತುರಿ ಬೇಕಾದ್ರೂ ಹಾಕ್ಕೋಬೋದು. ಸ್ವಲ್ಪ ಸಾಸಿವೆ. ಕುಕ್ಕರ್ ಕೂಗಿದೆ. ಈಗ ನಾನು ಹೀರೆಕಾಯಿನೆಲ್ಲ ಮಸ್ಕೊತೀನಿ. ನಂತರ ಅದಕ್ಕೆ ಸಾಂಬಾರು ಪೌಡರ್. ಹೀರೆಕಾಯಿನ ತುಂಬ ಸ್ಮ್ಯಾಶ್ ಮಾಡಬೇಡಿ, ಸ್ವಲ್ಪ ಸ್ಮ್ಯಾಶ್ ಮಾಡಿ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊಬ್ಬರಿ ತುರಿ. ಇನ್ನೊಂದು ಕಡೆ ಒಗ್ಗರಣೆ ಹಾಕ್ಕೊಳ್ಳೋಣ. ಅದಕ್ಕೆ 2 to 3 ಸ್ಪೂನ್ಸ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಒಣಮೆಣಸಿನ್ಕಾಯಿ, ಚಿಟಿಕೆ ಇಂಗು ಹಾಗೂ ಕರಿಬೇವು. ಸಾಂಬಾರು ಕುದೀತಿರೋ ಸಾಂಬಾರ್ಗೆ ಹಾಗೆ ಒಗ್ಗರಣೆ ಹಾಕಿ ಕೊನೆಯದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ. ಹೀರೆಕಾಯಿ ಒಂದೇ ಇಟ್ಕೊಂಡು ಸಾಂಬಾರು ಮಾಡ್ಬೋದು. ಹೀಗೂ ಟ್ರೈ ಮಾಡಿ. ಇದು ಹಳೆಯ ಕಾಲದ ಸಾಂಬಾರು, ಬಟ್ ಟ್ರೈ ಮಾಡಿ. ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ಬಿಸಿ ಅನ್ನಕ್ಕೆ ತುಪ್ಪಕ್ಕೆ ಹಾಕ್ಕೊಂಡು ಒಂದ್ಸಲಿ ಟೇಸ್ಟ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ತುಂಬು ಜೀವನ ನಡೆಸಲು ಮೊದಲು ಹೊಟ್ಟೆ ತುಂಬಿಸಿಕೊಳ್ಳಬೇಕು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.